ಏನೋ ವಿನಯ್ ಕುಲಕರ್ಣಿ ಆಪ್ತನ ಮನೆ ಮೇಲೆ ಐಟಿ ರೇಡ್ ಆಗಿದೆ. ಐಟಿ ಅಧಿಕಾರಿಗಳು ಪ್ರಶಾಂತ್ ಕೇಕರೆಯನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಪ್ರಶಾಂತ್ ಕೇಕರೆಯನ್ನ ಮನೆಗೆ ಕರ್ಕೊಂಡ್ಬಂದಿದ್ದಾರೆ ಅಧಿಕಾರಿಗಳು. ನಿನ್ನೆ ಸಂಜೆ ಆತನನ್ನ ವಶಕ್ಕೆ ಪಡೆದಿದ್ರು ಅಧಿಕಾರಿಗಳು. ಮ್ಯಾರಥಾನ್ ವಿಚಾರಣೆಗೆ ಆತನನ್ನ ಒಳಪಡಿಸಲಾಯಿತು. ಈಗ ಆತ ಎಲ್ಲಿದ್ದ ಅಂತ ಕೂಡ ಗೊತ್ತಿರಲಿಲ್ಲ. ಈಗ ಮನೆಗೆ ಕರ್ಕೊಂಡ್ಬಂದಿದ್ದಾರೆ ಐಟಿ ಅಧಿಕಾರಿಗಳು. ಒಟ್ಟಿನಲ್ಲಿ ವ್ಯಾಪಕವಾದ ರೀತಿಯಲ್ಲಿ ಐಟಿ ಅಧಿಕಾರಿಗಳು ಈ ಬಾರಿಯ ಕರ್ನಾಟಕ ವಿಧಾನಸಭಾ ಚುನಾವಣೆ ಮೇಲೆ ಕಣ್ಣಿಟ್ಟಿರುವಂತದ್ದು. ಕಡೆಯ ಹಂತದಲ್ಲಿ ನಡೆಯುವಂತಹ ದುಡ್ಡಿನ ವಹಿವಾಟು, ದುಡ್ಡಿನ ಏನು ಡಿಸ್ಟ್ರಿಬ್ಯೂಷನ್ ನಡೆಯುತ್ತೆ, ಆಮಿಷ ಉಡುವಂತದ್ದೆಲ್ಲ ನಡೆಯುತ್ತೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಕಣ್ಣನ್ನ ಇಟ್ಟಿದ್ದಾರೆ. ಈಗ ವಿನಯ್ ಕುಲಕರ್ಣಿ ಆಪ್ತನ ಮೇಲೆ ಐಟಿ ರೇಡ್ನ ಸರದಿ. ನಿನ್ನೆ ಸಂಜೆ ಆತನನ್ನ ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಿದ್ರು. ಈಗ ಧಾರವಾಡ ನಗರದ ಸಪ್ತಾಪುರ ಬಡಾವಣೆಯಲ್ಲಿರುವಂತಹ ನಿವಾಸಕ್ಕೆ ಆತನನ್ನ ಕರ್ಕೊಂಡು ಬಂದಿದ್ದಾರೆ. ವಿನಯ್ ಕುಲಕರ್ಣಿ ಅವರ ಆಪ್ತನನ್ನ ಐಟಿ ಅಧಿಕಾರಿಗಳು ಆತನ ಮೇಲೆ ಐಟಿ ರೇಡ್ ನಡೆಸಿ ವಿಚಾರಣೆಗೆ ಒಳಪಡಿಸಿರುವಂತಹ ಸಂಗತಿ. ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ, ಕಾನ್ಸ್ಟಿಟ್ಯೂಯೆನ್ಸಿ ಲೆವೆಲ್ನಲ್ಲೂ ಕೂಡ, ಅಂದ್ರೆ ವಿಧಾನಸಭಾ ಕ್ಷೇತ್ರದ ಮಟ್ಟದಲ್ಲೂ ಕೂಡ ಐಟಿ ಅಧಿಕಾರಿಗಳು ಕಣ್ಣಿಟ್ಟಿದ್ದು ಹಲವಾರು ಅಭ್ಯರ್ಥಿಗಳ ನಿವಾಸ ಹಾಗೂ ಅವರ ಬೆಂಬಲಿಗರ ನಿವಾಸಗಳ ಮೇಲೆ ಐಟಿ ರೇಡ್ ನಡೆಸಿ ದಾಖಲಾತಿಗಳ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಅದರ ಭಾಗವಾಗಿ ಸಚಿವ ವಿನಯ್ ಕುಲಕರ್ಣಿಯವರ ಮನೆಯಲ್ಲೂ ಕೂಡ ವಿನಯ್ ಕುಲಕರ್ಣಿಯವರ ಆಪ್ತ ಪ್ರಶಾಂತ್ ಕೇಕರೆ ಈತನ ಮೇಲೂ ಕೂಡ ಐಟಿ ರೇಡ್ ಆಗಿದೆ. ಆತನನ್ನ ಇದೀಗ ಆತನ ಮನೆಗೆ ಕರ್ಕೊಂಡ್ಬಂದು ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. ನಿನ್ನೆ ಸಂಜೆನೆ ಆತನನ್ನ ವಶಕ್ಕೆ ಪಡೆದಿದ್ರು ಐಟಿಯವರು. ವಿಚಾರಣೆಗೆ ಒಳಪಡಿಸಿದ್ರು ಅಜ್ಞಾತ ಸ್ಥಳದಲ್ಲಿ. ಆತ ಎಲ್ಲಿ ಹೋಗಿದ್ದಾನೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಕ್ಕಿರಲಿಲ್ಲ. ಈಗ ಆತನ ಧಾರವಾಡದ ಮನೆಗೆ ಕರ್ಕೊಂಡ್ಬಂದಿದ್ದಾರೆ. ಅಲ್ಲೂ ಕೂಡ ಈಗ ತಪಾಸಣೆ ಮುಂದುವರೆದಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ಪ್ಯಾಟಿ. ನರಸಿಂಹಮೂರ್ತಿ, ಐಟಿ ಅಧಿಕಾರಿಗಳು ಈಗ ಪ್ರಶಾಂತ್ ಕೇಕರೆಯನ್ನ ನಿನ್ನೆ ರಾತ್ರಿಯಿಂದಲೂ ಕೂಡ ವಿಚಾರಣೆಗೆ ಒಳಪಡಿಸಿದ್ದಾರೆ. ಈಗ ಆತನನ್ನ ಮನೆಗೆ ಕರ್ಕೊಂಡ್ಬಂದಿದ್ದಾರೆ. ಮನೆಯಲ್ಲೂ ಕೂಡ ಈಗ ತಪಾಸಣೆ ಪರಿಶೀಲನೆ ಮುಂದುವರೆದಿದ್ಯಾ? ಹೇಗೆ ನರಸಿಂಹಮೂರ್ತಿ? ಹೌದಾ ಅಮರ್ ಪ್ರಸಾದ್, ನಿನ್ನೆ ಸಂಜೆ ಹೊತ್ತಿಗೆ ಐಟಿ ಅಧಿಕಾರಿಗಳು ಪ್ರಶಾಂತ್ ಕೇಕರ್ ಅವರನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ ಅನ್ನೋ ಒಂದು ಮಾಹಿತಿ ಇತ್ತು. ಅದು ಕನ್ಫರ್ಮ್ ಆಗಿರಲಿಲ್ಲ. ಆದ್ರೆ ಬೆಳಗಿನ ಹೊತ್ತಿಗೆ ಅದು ಕನ್ಫರ್ಮ್ ಆಯ್ತು. ಅದಾದ ನಂತರ ಈಗ ತಾನೇ ಅಧಿಕಾರಿಗಳು ರಾತ್ರಿ ಇಡೀ ವಿಚಾರಣೆ ನಡೆಸಿ, ಅಂದ್ರೆ ಅಜ್ಞಾತ ಸ್ಥಳದಲ್ಲಿ ವಿಚಾರಣೆ ನಡೆಸಿದ್ರು ಅನ್ನೋ ಮಾಹಿತಿ ಲಭ್ಯವಾಗಿದೆ. ಅದಂದ್ರೆ 2 ವಾಹನಗಳು ಈಗ ಅವರ ಮನೆ ಮುಂದಿವೆ. ಅವರನ್ನು ಒಳಗಡೆ ವಿಚಾರಣೆ ಮುಂದುವರಿಸಿದ್ದಾರೆ. ಅಂದ್ರೆ ಯಾವಾಗ ಮಾಧ್ಯಮದವರು ಅಲ್ಲಿ ಹೋದಾಗ ಒಳಗಡೆ ಏನು ಪ್ರಶಾಂತ್ ಕೇಕರೆ ಅವರು ಇದ್ರು, ಅವರು ಮಾಧ್ಯಮದವರನ್ನು ನೋಡಿ ಡೋರ್ ಅನ್ನ ಕ್ಲೋಸ್ ಮಾಡ್ಕೊಂಡ್ರು. ಅಧಿಕಾರಿಗಳು ಕೂಡ ಪರದೆಯನ್ನ ಎಳೆದ್ಬಿಟ್ಟು ಒಳಗಡೆ ವಿಚಾರಣೆಯನ್ನ ಮುಂದುವರಿಸಿದ್ದಾರೆ. ಒಟ್ಟು 2 ವಾಹನಗಳು ಈಗ ಅವರ ಮನೆ ಮುಂದಿದೆ. ಅಂದ್ರೆ ಈಗಂತೂ ಒಂದು ಖಚಿತ ಆಯ್ತು, ಏನು ಐಟಿ ಅಧಿಕಾರಿಗಳೇ ಈ ಒಂದು ಇವರನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ ಅನ್ನೋ ಕನ್ಫರ್ಮ್ ಆಯ್ತು. ಇದು ಇನ್ನು ಅವರ ಬಳಿ ಏನು ದುಡ್ಡು ಸಿಕ್ಕಿದೆ ಅಥವಾ ಯಾವ್ದಾದ್ರು ದಾಖಲೆಗಳು ಸಿಕ್ಕಿವೆ ಅನ್ನೋದ್ರ ಬಗ್ಗೆ ಯಾವುದೇ ಮಾಹಿತಿ ಲಭ್ಯವಾಗಿಲ್ಲ. ವಿಚಾರಣೆ ಈ ಮನೆಯಲ್ಲಿ ಈಗ ತಾನೇ ಆರಂಭವಾಗಿದೆ ಅಂತಾನೆ ಹೇಳ್ಬೋದು ಅಮರ್ ಪ್ರಸಾದ್. ಈತನ ಹಿನ್ನೆಲೆ ಏನು ಅಂತ? ಯಾಕಂದ್ರೆ ಈತನನ್ನ ರಾತ್ರಿನೇ ವಶಕ್ಕೆ ಪಡೆದು ಬೆಳಗ್ಗೆ ತಂಗಲು ಕೂಡ ಇಟ್ಕೊಳ್ತಾರೆ, ಬೆಳಗ್ಗೆ ಮನೆ ಕರ್ಕೊಂಡ್ ಬರ್ತಾರೆ ಅಂತ ಹೇಳಿದ್ರೆ. ಅಮರ್ ಪ್ರಸಾದ್, ವಿನಯ್ ಕುಲಕರ್ಣಿ ಅವರು 5 ವರ್ಷದಿಂದನೂ ಕೂಡ ಇವರೇ ಆಪ್ತ ಸಹಾಯಕರಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಅಂದ್ರೆ ಈ ಮುಂಚೆನೂ ಕೂಡ ಹಲವಾರು ಏನು ಶಾಸಕರಿರ್ಬೋದು, ಸಚಿವರಿಗೆ ಇವರು ಆಪ್ತ ಸಹಾಯಕಾಗಿ ಕೆಲಸ ಮಾಡಿದ ಅನುಭವ ಇದೆ. ಈ ನೆಲೆಯಲ್ಲಿ ಇವರನ್ನ ಕಳೆದ 5 ವರ್ಷದಿಂದ ಕೂಡ ಸಚಿವರು ತಮ್ಮ ಜೊತೆಗೆ ಇಟ್ಕೊಂಡಿದ್ದಾರೆ. ಮುಖ್ಯವಾಗಿ ಸಚಿವರ ಎಲ್ಲಾ ಕೆಲಸಗಳನ್ನ ಇವರೇ ನಿರ್ವಹಿಸ್ತಾ ಇದ್ರು. ಸಚಿವರು ಯಾವಾಗ ಮುಂಚೆ MLA ಆಗಿದ್ರು, ಅದಾದ ನಂತರ ಯಾವಾಗ ಸಚಿವರಾದ್ರು, ಅದಾದ ನಂತರ ಅವರ ಎಲ್ಲ ಕೆಲಸಗಳನ್ನ ಸಂಪೂರ್ಣವಾಗಿ ಕ್ಷೇತ್ರ ಇರ್ಬೋದು ಅಥವಾ ಜಿಲ್ಲೆ ಎಲ್ಲಾ ಕೆಲಸಗಳನ್ನು ಇವರೇ ನಿರ್ವಹಿಸಿದ್ರು. ಇನ್ನು ಚುನಾವಣೆಯಲ್ಲಿ ಇವರ ಪಾತ್ರ ಬಹುಮುಖ್ಯ. ಕಳೆದ ಚುನಾವಣೆ ಏನು ಉಪಚುನಾವಣೆ ನಡೆದು ನಂಜನಗೂಡು ಇರ್ಬೋದು ಅಥವಾ ಗುಂಡ್ಲುಪೇಟೆಯಲ್ಲಿ, ಅಲ್ಲೂ ಕೂಡ ಇವರನ್ನ ಕರ್ಕೊಂಡು ಹೋಗಿದ್ರು. ಅಂದ್ರೆ ಸಾಕಷ್ಟು ಪಳಗಿದ ಒಬ್ಬ ಸಹಾಯಕ ಅಂತಾನೆ ಹೇಳ್ಬೋದು. ಈ ನೆಲೆಯಲ್ಲಿ ಸಂಪೂರ್ಣವಾಗಿ ಇವರ ಮೇಲೆ ವಿನಯ್ ಕುಲಕರ್ಣಿ ಡಿಪೆಂಡ್ ಆಗಿದ್ದಾರೆ. ಈ ನೆಲೆಯಲ್ಲಿ ನಿನ್ನೆ ಯಾವಾಗ ಇವರನ್ನ ವಶಕ್ಕೆ ತೆಗೆದುಕೊಂಡು ನಿಜ ಕೂಡ ಸಚಿವರು ಇರ್ಬೋದು, ಅವರ ಆಪ್ತರು ಎಲ್ಲರೂ ಕೂಡ ಸಾಕಷ್ಟು ಶಾಕ್ ಆಗಿದೆ ಅಂತ ಹೇಳ್ಬೋದು. ಆದ್ರೆ ಅವರು ಎಲ್ಲಿದ್ದಾರೆ ಅಂತ ಯಾರಿಗೂ ಗೊತ್ತಾಗ್ಲಿಲ್ಲ. ಸ್ವತಃ ಸಚಿವರು ಕೂಡ ಕರೆ ಮಾಡಿದ್ರೆ ಅವ್ರ ಫೋನ್ ಅನ್ನ ರಿಸೀವ್ ಮಾಡಲಿಲ್ಲ. ಅದಾದ ನಂತರ ಯಾರೇ ಫೋನ್ ಮಾಡಿದ್ರು ಕೂಡ ಅವ್ರು ರಿಸೀವ್ ಮಾಡ್ತಾ ಇರಲಿಲ್ಲ. ಈ ನೆಲೆಯಲ್ಲಿ ಆರಂಭದಲ್ಲಿ ರಾಜಕೀಯ ಊಹಾಪೋಹಗಳು ಬೇರೆನೇ ಇದ್ದು, ಬೇರೆ ಯಾವ್ದಾದ್ರು ಪಕ್ಷದವರು ಇವರನ್ನ ಏನು ಅಪಹರಣ ಮಾಡಿದಾರೆ ಅನ್ನೋ ಒಂದು ಅನುಮಾನ ಕೂಡ ವ್ಯಕ್ತವಾಗಿತ್ತು. ಆದ್ರೆ ಬೆಳಿಗ್ಗೆ ಇದು ಇಲ್ಲ, ಐಟಿ ಅಧಿಕಾರಿಗಳೇ ಇವರನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ ಅನ್ನೋ ಮಾಹಿತಿ ಖಚಿತವಾಗಿತ್ತು. ಆದ್ರೆ ಅವ್ರು ಎಲ್ಲಿದ್ದಾರೆ ಅನ್ನೋದು ಗೊತ್ತಿಲ್ಲ. ಆದ್ರೆ ಇದೀಗ ಅವ್ರನ್ನ ಮನೆ ಕರ್ಕೊಂಡ್ಬಂದು ಈಗ ವಿಚಾರಣೆ ನಡೆಸಿದ್ದಾರೆ. ಇನ್ನು ಹೆಚ್ಚಿನ ಮಾಹಿತಿ ಲಭ್ಯವಾಗಬೇಕಾಗಿದೆ. ಥ್ಯಾಂಕ್ ಯು ನರಸಿಂಹಮೂರ್ತಿ. ಟಿವಿ9 ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬರ್ ಸಂಖ್ಯೆ ಬರೋಬ್ಬರಿ 1 ಮಿಲಿಯನ್ ದಾಟಿದೆ. ಪ್ರೋತ್ಸಾಹಿಸಿದ ತಮ್ಗೆಲ್ರಿಗೂ ಕೂಡ ಹೃತ್ಪೂರ್ವಕ ವಂದನೆಗಳು. ಹಾಗೆ ನ್ಯೂಸ್ ಅಪ್ಡೇಟ್ಸ್ ಮತ್ತೆ ಪ್ರೋಗ್ರಾಂಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.